ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚಿಕ್ಕಬೇರ್ಯ ಗ್ರಾಮದಲ್ಲಿ ಶೀತಲಗೊಂಡಿದ್ದ ಹಳೆ ಮನೆ ಗೋಡೆ ಕುಸಿದು ಬಿದ್ದು ಕುಟುಂಬಸ್ಥರು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಈ ರಾತ್ರಿ ಮಳೆ ಹೋಗೋದ್ರಿಂದ ಬಿದ್ದೋಗ್ಬಿಟ್ಟಿದೆ ಗೋಡೆ. ಸದ್ಯಕ್ಕೆ ನಾವು ಯಾರು ಮನೇಲಿ ಇದ್ದಿದ್ದಿಲ್ಲ, ಇಲ್ದರೆ ಟೇಬಲ್ ಬಿದ್ದೋಗೋದೆ. ಯಾರಿಗೂ ತೊಂದರೆ ಏನೂ ಆಗಿಲ್ಲ. ಒಂದು ಮನೆ ಕೊಡಬೇಕು ಅಂತ ನಾವು ಮನವಿ ಮಾಡ್ತೀವಿ. ಸರ್ಕಾರದಿಂದ ಪರಿಹಾರ. 100-120 ವರ್ಷದ ಮನೆ ಇದು. ನಮ್ಮ ತಾತರು ಕಟ್ಟಿದ್ದು. ಕಳೆದ ತಿಂಗಳು ಮಳೆ ಓದಿದ್ದು ಪೂರ್ತಿ ನೆನೆದೋಗಿತ್ತು. ರಾತ್ರಿ ಮಳೆ ಓದಿದ್ರಿಂದ ಅದು ಮಳೆ ಇದಕ್ಕೆ ಬಿದ್ದೋಗದೆ. ಇವ್ರು ಬಡವರಾಗಿರೋದ್ರಿಂದ ಸರ್ಕಾರದಿಂದ ಸಿಗುವಂಥ ಸಹಾಯಧನ ಮತ್ತು ಒಂದು ಯೋಜನೆ ನೀರಾಶ್ರಿತರ ಒಂದು ಮನೆ ಯೋಜನೆ ಅಡಿ ಅವ್ರಿಗೊಂದು ಮನೆಯನ್ನು ಕೊಡಿಸ್ಕೊಡ್ಬೇಕಂತ ನಾವು ತಾಲೂಕಿನ MLA ಅವ್ರಿಗೆ ಮತ್ತು ತಾಲೂಕಿನ ದಂಡಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಗ್ರಾಮದ ಗಾರೆ ವೆಂಕಟಯ್ಯ ಅವರ ಮಗ ಗಾರೆ ಕೃಷ್ಣಯ್ಯ ಅವರ ಮನೆಗೆ ಮಳೆಯಿಂದ ಹಾನಿಯಾಗಿದೆ. ತಾಲೂಕು ಆಡಳಿತ ಕೂಡಲೇ ಈ ಕುಟುಂಬಕ್ಕೆ ಒಂದು ಆಶ್ರಯ ಮನೆ ಮತ್ತು ಪರಿಹಾರ ಕೊಡಿಸುವಂತೆ ಕಾಂಗ್ರೆಸ್ ಮುಖಂಡ ವೆಂಕಟೇಶ್ ಒತ್ತಾಯಿಸಿದ್ದಾರೆ. ವಿಷಯ ತಿಳಿದ ಶಾಸಕ ಡಿ. ರವಿಶಂಕರ್ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬೋಣ, ಪರಿಹಾರ ಕೊಡಿಸುವ ಭರವಸೆ ಕೊಟ್ಟರು. ನ್ಯೂಸ್ ಪಬ್ಲಿಕ್ CCTV ಮೈಸೂರು. ವರದಿ ಮಹದೇವ್ ಸಿಸಿ ಬೇರ್ಯ.